ಪ್ರೋಮೋ ನೋಡಿದಾಗ ನನಗೆ ತುಂಬಾ ಭಯ ಆಗೋಯ್ತು. ದೊಡ್ಡ ಮಟ್ಟದ ಮೂವಿಗಳಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೋ ಅದೇ ತರ ಒಂದು ಮ್ಯಾಸಿ ಎಲಿಮೆಂಟ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು, ಅಂಡ್ ಆ ಗತ್ತು ಗಾಂಭೀರ್ಯ ಎಲ್ಲದನ್ನು ಸಿನಿಮಾ ತರನೇ ಸಿನಿಮಾ ಸ್ಟೈಲಲ್ಲೇ ಶೂಟ್ ಮಾಡಿದ್ದಾರೆ. ಏನ್ ಹಂಗ್ ನೋಡ್ತಾ ಇದ್ಯಾ? ನಿಮಗೆ ನಮ್ ಗಾಡಿ ಬೇಕು ಏನಂದ? ಇನ್ನೊಂದ್ಸಲಿ ಹೇಳು. ತುಂಬಾ ಪ್ರಿಪರೇಷನ್ ಮಾಡ್ಕೊಂಡು ಎಲ್ಲಾ ತರದ್ ಪ್ರಿಪೇರ್ ಆಗ್ಬಿಟ್ಟೆನೆ ನಾನು ಇದು ಮಾಡ್ತಾ ಇರೋದು. ಹೊಸ ಕಥೆ ಜಯಲಲಿತಾ. ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಾವಿವತ್ತು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗೋಕೆ ರೆಡಿ ಆಗಿರುವಂತಹ ಜಯಲಲಿತಾ ಸೀರಿಯಲ್ನ ಹೀರೋ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಸರ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಅಂದ್ರೆ ನಿಮ್ ಎಂಟ್ರಿ ನೋಡಿದ್ರೆ ಸೀರಿಯಲ್ ಅಲ್ಲಿ ದೊಡ್ಡ ಸಿನಿಮಾ ಹೀರೋಗೆ ಎಂಟ್ರಿ ಹೇಗ್ ಕೊಡ್ತಾರೆ ಹಾಗೆ ಇದೆ. ಸೊ ಹೇಳಿ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಆಕ್ಚುಲಿ. ಇದು ನನ್ನ 3ನೇ ಪ್ರಾಜೆಕ್ಟ್ ಅಂಡ್ ಹೇಳ್ದಂಗೆ ನಾನು ಚಾನಲ್ ಹೆಡ್ ಆದಂತ ಶಿಲ್ಪಾ ಮ್ಯಾಮ್ ನನಗೆ ಗುರ್ತಿಸಿ ಇವನ್ ಕೈಯಲ್ಲಿ ಪ್ರಾಜೆಕ್ಟ್ ಮಾಡಕ್ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ತುಂಬಾ ಕಮರ್ಷಿಯಲ್ ಕ್ಯಾರೆಕ್ಟರ್ ಇದು. ಅಂದ್ರೆ ಹೇಗೆ ಒಂದು ದೊಡ್ಡ ಮಟ್ಟದ ಮೂವಿಗಳಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೋ ಅದೇ ತರ ಒಂದು ಮ್ಯಾಸಿ ಎಲಿಮೆಂಟ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು, ಅಂಡ್ ಆ ಗತ್ತು ಗಾಂಭೀರ್ಯ ಎಲ್ಲದನ್ನು ಸಿನಿಮಾ ತರನೇ ಸಿನಿಮಾ ಸ್ಟೈಲಲ್ಲೇ ಶೂಟ್ ಮಾಡಿದ್ದಾರೆ. ಅಂಡ್ ನನ್ನನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದೇ ಫಸ್ಟ್ ಟೈಮ್ ನಾನೊಂದು ಕಮರ್ಷಿಯಲ್ ಕ್ಯಾರೆಕ್ಟರ್ನ ಮಾಡ್ತಾ ಇರೋದು. ತುಂಬಾ ಪ್ರಿಪರೇಷನ್ ಮಾಡಿಕೊಂಡು ಎಲ್ಲಾ ತರದ್ ಪ್ರಿಪೇರ್ ಆಗ್ಬಿಟ್ಟೆನೆ ನಾನು ಇದಕ್ಕೆ ಇವಾಗ ಮಾಡ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ ಓವರ್ ಆಲ್. ಅಂದ್ರೆ ಈ ಮಧ್ಯದಲ್ಲಿ ನೀವು ತೆಲುಗು ಕಡೆ ಹೋಗಿ ಅಲ್ಲಿ ಕೂಡ ಸಾಕಷ್ಟು ಹೆಸರು ಮಾಡಿ ಈಗ ಮತ್ತೆ ಕನ್ನಡಕ್ಕೆ ಕಮ್ ಬ್ಯಾಕ್, ಅದು ಸ್ಟಾರ್ ಸುವರ್ಣದಲ್ಲಿ. ವಾಟ್ ಮೇಡ್ ಯು ಟು ಕಮ್ ಬ್ಯಾಕ್ ಅನ್ನೋದು? ನಾನು ಫಸ್ಟು ಸ್ಟಾರ್ಟ್ ಮಾಡಿದ ಕನ್ನಡದಲ್ಲೇನೆ. ಅದಾದ್ಮೇಲೆ ನನಗೆ ತೆಲುಗಲ್ಲಿ ಆಪರ್ಚುನಿಟಿ ಸಿಕ್ತು. ಅಲ್ಲೂ ಸ್ವಲ್ಪ ಒಂದು ಮಟ್ಟಕ್ಕೆ ಹೆಸರಾಯ್ತು. ಅದಾದ್ಮೇಲೆ ಚಾನಲ್ ಕಡೆಯಿಂದನೇ ಬಂದಾಗ ಓಕೆ, ಅವರೇ ಯೂಶಲಿ ನಾವು ಆಡಿಷನ್ಗಳಾಗಲಿ ಲುಕ್ ಟೆಸ್ಟ್ ಆಗಲಿ ನಾವು ಅಪ್ರೋಚ್ ಮಾಡಿ ಕೊಡ್ತೀವಿ. ಬಟ್ ಅವ್ರ ಕಡೆನೇ ಬಂದಾಗ ಓಕೆ, ಇದರಲ್ಲಿ ಅವರೇನೋ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿದ್ದಾರೆ. ಆ್ಯಂಡ್ ನನ್ನ ಭಾಷೆ ಅಂತ ಬಂದಾಗ ನನ್ನ ಭಾಷೆಯಲ್ಲಿ ಹೆಸರು ಮಾಡಿ ಆ್ಯಂಡ್ ಚಾನಲ್ ಕಡೆಯಿಂದ ಅಪ್ರೋಚ್ ಬಂದಾಗ ಇದನ್ನ ಬೇಡ ಅಂತ ಹೇಳಕ್ ಇಷ್ಟಪಡ್ಲಿಲ್ಲ. ಎಲ್ಲೇ ಹೋಗಿ ಏನೇ ಹೆಸರು ಮಾಡ್ಬೋದು, ಬಟ್ ನಮ್ಮ ಭಾಷೆ ಅಂತ ಇರುತ್ತೆ. ನಮ್ಮ ಭಾಷೆಯಲ್ಲಿ ನನ್ನ ಊರಲ್ಲಿ ನನ್ನ ಜನಗಳ ಮಧ್ಯೆ ನಾನು ಹೆಸರು ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಲೂ ಇತ್ತು. ಅಂಡ್ ಇವಾಗ ಮಾರ್ಕೆಟ್ ದೊಡ್ಡದಾಗಿರೋದ್ರಿಂದ ನಮ್ಮ ಕನ್ನಡ ಆರ್ಟಿಸ್ಟ್ಗಳಿಗೆ ಸುಮಾರು ಕಡೆ ಅವಕಾಶಗಳು ಬರ್ತಾ ಇದೆ. ಹಾಗಂತ ಎಲ್ಲೇ ಹೋದ್ರೂ ನಮ್ಮ ಭಾಷೆ ಬಿಡಕ್ಕೆ ಆಗೋದಿಲ್ಲ. ಇಲ್ಲೇ ಕೆಲಸ ಮಾಡಬೇಕು, ಇಲ್ಲೇ ಹೆಸರು ಮಾಡಬೇಕು ಅನ್ನೋದು ನನ್ನ ಮೈಂಡ್. ಸರಿ, ಮೂಲತಃ ನೀವು ಎಲ್ಲಿಯವ್ರು? ನಾನು ಮೂಲತಃ ಬಂದು ಚಿತ್ರದುರ್ಗದವನು. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರೋದು. ಅಂಡ್ ಎಜುಕೇಶನ್ ಕೂಡ ಅಲ್ಲೇ ಆಗಿದ್ದು. ಈ 10 ವರ್ಷದ ಮುಂಚೆ ಇಲ್ಲಿ ಬೆಂಗಳೂರಿಗೆ ಬಂದು ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ಸುಮಾರು ನಾಟಕಗಳು ಮಾಡಿ ಅದಾದ್ಮೇಲೆ ಸೀರಿಯಲ್ಲು, ಮೂವೀಸ್ ಅಂತ ಇವಾಗ ಟ್ರೈ ಮಾಡ್ಕೊಂಡು ಬಂದಿರೋದು. ಮೂಲತಃ ನಾನು ಚಿತ್ರದುರ್ಗದವನು. ಈಗ ಅಂದ್ರೆ ನಿಮ್ಮ ಎಂಟ್ರಿ ನೋಡ್ತಾ ಇದ್ರೆ, ನಾನು ಆಗ್ಲೇ ಹೇಳ್ದೆ ಒಂದು ದೊಡ್ಡ ಸೂಪರ್ ಸ್ಟಾರ್ ಎಂಟ್ರಿ ತರಾನೇ ಇದೆ ಅಂತ. ಅಂಡ್ ಅದು ಥಿಯೇಟರ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಅಂದ್ರೆ ಲೋಕಲ್ ಥಿಯೇಟರ, ಹೇಗೆ ಆ ಎಂಟ್ರಿಗೆ ವಿಸಿಲ್ಸ್ ಬರೋದಾಗಿರೋ, ಅಂದ್ರೆ ಎಲ್ಲರ ಡ್ರೀಮ್ ಇರುತ್ತೆ ಅದು, ನನ್ನ ಎಂಟ್ರಿ ಹೀಗಿರ್ಬೇಕು, ನನ್ನ ತೆರೆ ಮೇಲೆ ಈ ತರ ಮಿಂಚ್ಬೇಕು ಅಂತ. ಆ ಎಕ್ಸ್ಪೀರಿಯನ್ಸ್ ಹೇಳಿ. ಅದು ಆಕ್ಚುಲಿ ಓಪನಿಂಗ್ ಸೀನ್. ಅದು ಇರೋ ಎಸ್ಟಾಬ್ಲಿಷ್ಮೆಂಟ್ ಅವರು ಹೇಳಿದಾಗ್ಲೇ ನನಗೆ ತುಂಬಾ ಏನಂತಾರೆ, ತುಂಬಾ ಖುಷಿ ಆಗೋಯ್ತು ನನಗೆ. ಅಂಡ್ ತುಂಬಾ ಒಂದ್ ಕಡೆ ಭಯನೂ ಆಗೋಯ್ತು. ಅಷ್ಟು ಜನ ಜೂನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಒಂದು 70ರಿಂದ 80 ಜೂನಿಯರ್ ಆರ್ಟಿಸ್ಟ್ಗಳನ್ನ ಹಾಕಿ ಆ ಥಿಯೇಟರ್ನ ಫಿಲ್ ಮಾಡಿಸ್ಬೇಕು. ಅಂಡ್ ಅಷ್ಟು ಜನಗಳ ಮಧ್ಯದಲ್ಲೇ ಆಕ್ಟ್ ಮಾಡಬೇಕು. ಅಂಡ್ ಆ ಫೈಟ್ ಬೇರೆ ಇದೆ. ಅಂಡ್ ಎಷ್ಟು ಥರದ್ದು ಸ್ಕ್ರೀನ್ ಮೇಲೆ ಓಡ್ತಾ ಇರುತ್ತೆ. ನನಗೆ ಅದೊಂಥರ ತುಂಬಾ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದೆ. ಬಟ್ ಈ ತರದ ಅವಕಾಶಗಳು ಎಲ್ರ ಜೀವನದಲ್ಲೂ ಬರೋದಿಲ್ಲ. ಅಂಡ್ ನಾನು ಸುಮಾರು ಎಂಟ್ರಿಗಳನ್ನ ನೋಡಿದ್ದೀನಿ ಸೀರಿಯಲ್ಗಳಲ್ಲಿ, ಬೇರೆ ಬೇರೆ ಚಾನಲ್ಗಳಲ್ಲಿ. ಬಟ್ ಈ ತರ ಬ್ಯಾಂಗ್ ಆಗಿ ಎಂಟ್ರಿ ಕೊಡ್ಸಿರೋದು ಇದೇ ಫಸ್ಟ್ ಟೈಮು. ಅಂಡ್ ತುಂಬಾ ಖುಷಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಅದು. ಹೋಪ್ಫುಲಿ ಇದು ಜನಗಳಿಗೆ ತುಂಬಾ ಇಂಪ್ರೆಷನ್ ಮೂಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಅಂಡ್ ಇದ್ರಲ್ಲಿ ನಿಮ್ದು ರೆಬೆಲ್ ಕ್ಯಾರೆಕ್ಟರ್, ಅಂದ್ರೆ ಅಪ್ಪ ಏನ್ ಹೇಳ್ತಾರೆ ಅದಕ್ಕೆ ತದ್ವಿರುದ್ಧ ಅಂತ ಹೇಳ್ತಾ ಇದ್ರು. ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಹೇಗೆ ಅಪ್ಪ ಹೇಳಿದೆಲ್ಲ ಕೇಳೋದ, ಇಲ್ಲ ಅಲ್ಲೂ ಕೂಡ ಅಪೋಸ್ ಮಾಡ್ಕೊಂಡು ಡ್ರೀಮ್ಸ್ ನ ಅಚೀವ್ ಮಾಡಕ್ ಬಂದಿರೋದ? ಆ ಒಂದು ಏಜ್ ವರ್ಗುನು ನಮ್ಮಪ್ಪ ನನಗೆ ಎಲ್ಲಾದ ತರದ್ದು ಗೈಡೆನ್ಸ್ ಕೊಟ್ಟರು. ಬಟ್ ನನಗೆ ಯಾವಾಗ ಒಂದು ಮೆಚುರಿಟಿ ಬಂತು, ಯಾವಾಗ ನಾನೊಂದು ಡಿಗ್ರಿ ಕಂಪ್ಲೀಟ್ ಮಾಡಿದ್ನೋ, ಅವರು ಅಪ್ಪ ಇಂದ ಒಂದು ಫ್ರೆಂಡ್ ತರ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಯಾವುದೇ ಒಂದು ನಿರ್ಧಾರ ತಗೊಂಡ್ರು ನನ್ನ ಮಗ ಕರೆಕ್ಟ್ ಆಗಿರೋ ನಿರ್ಧಾರನೇ ತಗೊಂತಾರೆ ಅಂತ ನಾನು ಫಸ್ಟ್ ಟೈಮ್ ಹೋಗಿ ನಾನು ತುಂಬಾ ಭಯದಿಂದನೇ ಕೇಳಿದೆ, ನಾನು ಈ ತರ ಆಕ್ಟಿಂಗ್ ಫೀಲ್ಡ್ಗೆ ಹೋಗ್ತೀನಿ ಅಂತ. ಅವ್ರು ಒಂದೇ ಸೆಕೆಂಡ್ ಅಲ್ಲೇ ಉತ್ತರ ಕೊಟ್ಟರು, ಹೋಗು ಅಂತ.
ಸೊ ಅಲ್ಲೇ ಗೊತ್ತಾಯ್ತು ಓಕೆ ಇವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ. ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿ ಅವರು. ಆ್ಯಂಡ್ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ಬಟ್ ಆ ಫ್ರೀಡಮ್ನ ಎಲ್ಲೂ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಪ್ರಯತ್ನದಲ್ಲಿ ನನ್ನ ಶಕ್ತಿಯಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ, ಒಂದು ಸ್ಕ್ರ್ಯಾಚಿಂದ ಬಂದವ್ ನಾನು. ಸೊ ನನ್ನ ಶಕ್ತಿ ಎಷ್ಟಿದೆಯೋ, ನನ್ನ ಸ್ಕಿಲ್ ಎಷ್ಟಿದೆಯೋ ಅಷ್ಟು ಮಟ್ಟಿಗೆ ಇವಾಗ ಹೋಗ್ತಾ ಇದ್ದೀನಿ. ಅದು ಅವ್ರಿಗೂ ಖುಷಿ ಇದೆ ಇವಾಗ ನಾನು ಬಂದಿರೋದು. ತುಂಬ ಖುಷಿಯಾಗಿದ್ದಾರೆ ಈ ಪ್ರಾಜೆಕ್ಟ್ ಎಲ್ಲ ನೋಡಿ, ಪ್ರೋಮೋ ಎಲ್ಲ ನೋಡಿ. ಹೋಪ್ಫುಲಿ ಇನ್ನು ಜನಗಳು ಗುರ್ತಿಸೋಕೆ ಶುರು ಮಾಡಿದಾಗ, ಜನಗಳಿಂದ ಸಪೋರ್ಟ್ ಇನ್ನೂ ಜಾಸ್ತಿ ಬಂದಾಗ ಅವ್ರಿಗೂ ಹೆಮ್ಮೆ ಆಗುತ್ತೆ ಅಂತ ಅನಿಸುತ್ತೆ. ಸರ್ ನಿಮ್ಮ ಹೈಟ್ ಎಷ್ಟು ಸರ್? ನಂದು ಹೈಟು 6'3". 6'3" ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಕಾಂಪ್ಲೇನ್ ಎಲ್ಲ ಏನಾದ್ರು ಕೊಡ್ತಿದ್ರ? ನಾನು ನಿಮ್ಮನ್ನ ಹಿಂಗ್ ತಲೆ ಎತ್ತಿ ನೋಡ್ಬೇಕು ಅಂತ. ಇಲ್ಲ, ಇದು ಜೀನ್ಸ್, ಇದು ಜೆನೆಟಿಕಲಿ ಬಂದಿರೋದು. ನಮ್ಮ ತಂದೆ ಕಡೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೈಟ್ ಇದ್ದಾರೆ. ಬಟ್ ಇವಾಗ ಅವ್ರದ್ದು ನೆಕ್ಸ್ಟ್ ಜನ್ರೇಷನ್ ಆಗಿರೋದ್ರಿಂದ ಅವ್ರಿಗೇನೋ ಒಂದು ಮಟ್ಟಕ್ಕೆ ಜಾಸ್ತಿ ಹೈಟ್ ಇದೆ. ನಾನು ಅಷ್ಟೇ ಏನು ಕುಡ್ದಿಲ್ಲ ನಾನು, ಅಥವಾ ಏನು ಗೊಬ್ಬರ ಗಿಬ್ರ ಏನೂ ಹಾಕಿಲ್ಲ ನನಗೆ. ಬಟ್ ಜೆನೆಟಿಕಲಿ ಆಗಿದೆ. ಇಟ್ಸ್ ಎ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಇನ್ನ ಈ ಸೀರಿಯಲ್ ಅಲ್ಲಿ ಹೀರೋಯಿನ್ ಅಪ್ಪಟ ಯಶ್ ಅವರ ಅಭಿಮಾನಿ. ಪ್ರೋಮೋ ಬಿಟ್ಟಾಗ ಕೂಡ ಹೈಟು ಎಲ್ಲ ಗೇಜ್ ಮಾಡಿ ಹೀರೋಯಿನ್ ಯಶ್ ತರ ಇದಾರೆ ಅನ್ನೋ ಒಂದಿದು. ಅಂದ್ರೆ ಅದು ಒಂಥರ ಕಾಂಪ್ಲಿಮೆಂಟ್. ಅದು ಕ್ಯಾರಿ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ವೆಯ್ಟೇಜ್ ಕೂಡ ಇದೆ. ಸೊ ನಿಮ್ ಮೇಲೆ ಆ ವೆಯ್ಟೇಜ್ ಇದೆಯಾ? ಅಂದ್ರೆ ಅಷ್ಟು ದೊಡ್ಡ ನಟನ ಹೆಸರು ನನ್ಗೆ ಕೊಟ್ಟು ಇದ್ರಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ ಅನ್ನೋದು. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ, ನನಗೆ ಅದನ್ನ ಬಿಟ್ಟು ಪ್ರೋಮೋ ನೋಡಿದಾಗ ನನಗೆ ತುಂಬಾ ಭಯ ಆಗೋಯ್ತು. ಯಾಕೆಂದ್ರೆ ಯಶ್ ಸರ್ಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ನಾನು ಅಂತಲ್ಲ, ನನ್ನ ಜಾಗದಲ್ಲಿ ಯಾರನ್ನೇ ತಂದು ನಿಲ್ಸಿದ್ರು ಅವ್ರು ಯಾರು ಒಪ್ಕೊಳ್ಳೋದಿಲ್ಲ. ನಮ್ಮ ಹೀರೋ, ನಮ್ಮ ಸೂಪರ್ ಸ್ಟಾರ್, ಅವ್ರಿಗೆ ಯಾರು ಸಾಟಿ ಇಲ್ಲ ಅಂತಾನೆ ಅವರು ಅಭಿಮಾನಿಗಳು ನಂಬ್ಕೊಂಡಿರ್ತಾರೆ. ಆ್ಯಂಡ್ ಅವ್ರ ಹೆಸರು ತಗೊಂಡು ನನಗೆ ಈ ಥರದೊಂದು ನಾನು ಪ್ರಾಜೆಕ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿಯಾಗುತ್ತೆ. ಅವ್ರ ಮಟ್ಟಕ್ಕೆ ನಾನು ಬೆಳಿಬೇಕು ಅಂತಾನೆ ಅವರು ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಅವ್ರ ಛಲ ಆಗಿರ್ಬೋದು, ಅದನ್ನೆಲ್ಲ ನೋಡಿದಾಗ ನಮ್ಮ ಥರನೇ ಏನೂ ಬ್ಯಾಕ್ಗ್ರೌಂಡ್ ಇಲ್ದಲೆ, ಏನೂ ಸಪೋರ್ಟ್ ಇಲ್ದಲೆ ಬಂದು ಈ ಮಟ್ಟಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇದನ್ನು ನಾನು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ತಗೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದನ್ನ ಏನಂತಾರೆ, ಈ ಥರದೊಂದು ಬಂದಿರೋದು ನನ್ನ ಜೀವನದಲ್ಲಿ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನು ಅವ್ರ ಮಟ್ಟಕ್ಕೆ ಇದು ತಗೊಂಡು ಹೋಗ್ಲಿ, ಮುಂದೆ ಹೋಗ್ತಾ ತಗೊಂಡು ಹೋಗ್ಲಿ ಅಂತ ನಾನು ಅನ್ಕೊಳ್ತಿದ್ದೀನಿ. ಅದು ಬಿಟ್ರೆ ಇನ್ನೇನು ಇಲ್ಲ. ಬಟ್ ಇಂಥ ಒಂದು ಭಾರನ ಹೊರಿಸಿರೋದು ಏನಂತಾರೆ, ಕಷ್ಟ, ತೊಂದರೆ ಅನ್ನೋದಕ್ಕಿಂತ ಖುಷಿ ಅಂತಾನೆ ಹೇಳ್ಬೋದು. ಓಕೆ. ಗೊತ್ತಾಗಲ್ಲ ಅದು ಹೇಗೆ ರೀಚ್ ಆಗುತ್ತೆ ಅಂತ. ಬಟ್ ಇಷ್ಟು ಹೇಳ್ಬಲ್ಲೆ ಅಷ್ಟೇ. ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿನೇ. ನಾನು ಆಕ್ಟಿಂಗಿಗೆ ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಸರ್ನ ನೋಡ್ಕೊಂಡು, ಅವ್ರ ಆಕ್ಟಿಂಗ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು, ಏನ್ ಮಾಡ್ತಾರಲ್ವಾ ಎಲ್ಲಾ ಸಿನಿಮಾದಲ್ಲಿ, ಹೆಂಗ್ ಡಿಫ್ರೆಂಟ್ ಆಗಿ ಮಾಡಕ್ ಸಾಧ್ಯ, ಯಾವುದೇ ಒಂದು ಪಾತ್ರ ಕೊಟ್ರು ಹೇಗ ಆ ಪಾತ್ರನೇ ಅನ್ಸ್ಬಿಡ್ತು. ಒಂದು ಶ್ರೀಕೃಷ್ಣನ್ ಪಾತ್ರ ಮಾಡಿದ್ರೆ ಶ್ರೀಕೃಷ್ಣನೇ ಅನ್ಸ್ಬಿಡ್ತಾರೆ ಅವ್ರು. ಹೇಗಿದೆಲ್ಲ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನಾನು ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡಾಗ ಬಂದಿದ್ದು. ಬಟ್ ಆಸ್ ಎ ಜರ್ನಿ ಅಂತ ಬಂದಾಗ ನಾನು ಯಶ್ ಸರ್ದು ಲೈಫ್ನ ಇನ್ಸ್ಪಿರೇಷನ್ ಆಗಿ ತಗೊಂತೀನಿ. ಇನ್ನ ಹೇಗಿತ್ತು ಸರ್? ಅಂದ್ರೆ ಹೀರೋಯಿನ್ ನೋಡಿದ್ರೆ ಸಿಕ್ಕಾಪಟ್ಟೆ ಗಲಾಟೆ, ನೀವ್ ನೋಡಿದ್ರೆ ಯಾಕೋ ಕಾಮ್ ಅಂತ ಅನ್ಸುತ್ತೆ. ಫೇಶಿಯಲ್ ಎಕ್ಸ್ಪ್ರೆಷನ್ ನನಗೆ ಗೊತ್ತಿಲ್ಲ. ಫೈಟ್ ಮಾಡಿದ್ದೀರಾ ಅಫ್ಕೋರ್ಸ್, ಮಾಸ್ ಕೂಡ. ಅವ್ರೊಂದು ತುಂಬಾ ಮಾತಾಡ್ತಾರೆ, ನೀವು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀರಾ. ಹೇಗ್ ವರ್ಕ್ ಆಗ್ತಾ ಇದೆ ಈ ಕಾಂಬಿನೇಷನ್? ಕಾಂಬಿನೇಷನ್ ಹಾಗೇನೆ ಇರಬೇಕು. ಎಲ್ಲರೂ ಮಾತಾಡ್ಕೊಂತ ಹೋದ್ರೆ ಆಗೋದಿಲ್ಲ. ಅಂಡ್ ಅವ್ರು ತುಂಬಾ ಅವ್ರ ಒಂದು 10 ಲೈನ್ ಹೇಳಿದ್ರೆ ನಾನು 1 ಲೈನ್ ಹೇಳ್ತೀನಿ. ಆ 1 ಲೈನಲ್ಲಿ 10 ಲೈನ್ ತೂಕ ಏನಿರುತ್ತೋ ಅದನ್ನ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಫಸ್ಟ್ ಟೈಮ್ ನನಗೆ ಸೀರಿಯಲ್ ಅಲ್ಲಿ ರೈಟಿಂಗ್ ಇಷ್ಟ ಆಗ್ತಾ ಇರೋದು. ಮೂವೀಸಲ್ಲಿ ರೈಟಿಂಗ್ ಮಾಡ್ತಾರೆ ಚೆನ್ನಾಗಿರುತ್ತೆ. ಬಟ್ ಸೀರಿಯಲ್ ಏನಂದ್ರೆ ಡೇ ಟು ಡೇ ಹೋಗ್ತಾನೆ ಇರುತ್ತೆ 2-3 ವರ್ಷ. ಅಂಡ್ ಕೆಲವೊಂದ್ಸಲಿ ರಿಪಿಟೇಷನ್ ಆಗ್ತಾ ಇರುತ್ತೆ ರೈಟಿಂಗ್ಸ್ ಅಲ್ಲಿ. ಬಟ್ ಇಲ್ಲಿ ಆ ಥರ ಇಲ್ಲ, ತೂಕ ಕೊಟ್ಟಿದ್ದಾರೆ. ಅಂಡ್ ನಾನು ಕಡಿಮೆ ಮಾತಾಡಿದ್ರು ನನ್ನ ಒಂದು ಏನಿದೆ ಆ ಕ್ಯಾರೆಕ್ಟರ್ನ ಅವ್ರು ತೋರ್ಸೋದಾಗಿರ್ಬೋದು, ಅದನ್ನ ಈಕ್ವಲ್ ಆಗೇ ತೋರಿಸ್ತಾ ಇದ್ದಾರೆ. ಬಟ್ ಅವ್ರ ಕ್ಯಾರೆಕ್ಟರ್ ಇರೋದೇ ಹಾಗೆ, ಅವರು ಪಟ ಅಂತ ಮಾತಾಡ್ತಾನೆ ಇರ್ತಾರೆ. ನಂದು ಜಾಸ್ತಿ ಎಕ್ಸ್ಪ್ರೆಷನ್ ಅಲ್ಲೇ ಇರುತ್ತೆ. ಇಟ್ಸ್ ಓಕೆ. ಅಂದ್ರೆ ಇನ್ ಜನರಲ್ ಆಗೂ ಅಷ್ಟೇನೆ, ಹುಡುಗಿರು ಜಾಸ್ತಿ ಮಾತಾಡ್ತಾರೆ, ಹುಡುಗರು ಜಾಸ್ತಿ ಕೇಳಿಸ್ಕೊಂತಾರೆ. ಇಲ್ಲ ಆ ತರ ಅಲ್ಲ, ಬೇರೆಯವ್ರದ್ದು ಒಂದು ಇದನ್ನ ನೋಡಿ ಇನ್ ಜನರಲ್ ಆಗಿ ಮನೆಯವ್ರು ನೋಡ್ತಾರೆ ಅಂತ ಹೈಡ್ ಮಾಡ್ತಿದೆ. ಆತರ ಏನಿಲ್ಲ. ಬಟ್ ಇನ್ ಜನರಲ್ ಆಗಿ ಅದೇ ಅಲ್ವಾ, ಹುಡುಗರು ಜಾಸ್ತಿ ನಾನು ಎಲ್ಲೂ ಜಾಸ್ತಿ ಆತರ ಮಾತಾಡೋದು ನೋಡಿಲ್ಲ. ಬಟ್ ಹುಡುಗಿರು ಹೇಗೆ ಅಂದ್ರೆ, ನಾನು ಆತರ ಹೇಳ್ತಾ ಇಲ್ಲ, ಇನ್ ಜನರಲ್ ಆಗಿ ಹೇಳ್ತಾ ಇರೋದು ನಾನು. ಸೊ ಅದನ್ನೇ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ಇದನ್ನ ಮಾಡಿದ್ದಾರೆ. ಅಂಡ್ ಅವ್ರ ಕ್ಯಾರೆಕ್ಟರ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ತಾಯಿ ಕ್ಯಾರೆಕ್ಟರ್ ತಗೊಂಡ್ರೆ, ಅವ್ರು ತುಂಬಾ ಸೀರಿಯಸ್ ಕ್ಯಾರೆಕ್ಟರ್ ಅದು. ಅಂಡ್ ತುಂಬಾ ಏನಂತಾರೆ, ಮನೆ ಯಜಮಾಂತಿ ತರ ಇರ್ತಾರೆ. ಅಂಡ್ ಆ ಕ್ಯಾರೆಕ್ಟರ್ಗೆ ಅವ್ರು ಹೇಗ್ ಬಿಹೇವ್ ಮಾಡ್ಬೇಕು ಅದೇ ತರ ಬಿಹೇವ್ ಮಾಡ್ತಾರೆ. ಅವರು ಅಷ್ಟೇನೆ, ಜಾಸ್ತಿ ಮಾತಾಡೋದಿಲ್ಲ. 1-2-3 ಮಾತಾಡಿದ್ರು ಅದು ತೂಕ ಇಟ್ಕೊಂಡು ಮಾತಾಡ್ತಾರೆ. ಅಂಡ್ ಅವ್ರು ಮಾತಾಡಿದ್ರೆ ತಿರ್ಗಿಸಿ ಯಾರು ಮಾತಾಡೋದಿಲ್ಲ. ಸೊ ಆ ತರದ ಕ್ಯಾರೆಕ್ಟರ್ಗಳು ನಮ್ದು.
ಅಂಡ್ ಈಗ ಅಂದ್ರೆ ನಾವು ಕಳೆದ ಒಂದು ಸುಮಾರು ವರ್ಷದಿಂದ ಅಬ್ಸರ್ವ್ ಮಾಡಿರೋ ರೀತಿ ನೋಡಿದ್ರೆ ನಮ್ಮ ಕನ್ನಡದವರು ಜಾಸ್ತಿ ತೆಲುಗು ಇಂಡಸ್ಟ್ರಿನಲ್ಲಿ ಸೆಟಲ್ ಆಗ್ತಾ ಇದ್ದಾರೆ. ಅಂದ್ರೆ ಕನ್ನಡಕ್ಕೆ ತುಂಬಾ ಕಡಿಮೆ ಜನ, ಅಂದ್ರೆ ನಿಮ್ ತರ ಒಂದು 4-5 ಜನ ವಾಪಸ್ ಬಂದು ಮತ್ತೆ ಕನ್ನಡದಲ್ಲಿ ಸೀರಿಯಲ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಬಿಟ್ರೆ ಸಾಕಷ್ಟು ಜನ ಅಲ್ಲೇ ಸೆಟಲ್ ಆಗಿದ್ದಾರೆ. ಅಂದ್ರೆ ಡಿಫ್ರೆನ್ಸಸ್ ನೀವ್ ಅಬ್ಸರ್ವ್ ಮಾಡಿರೋ ತರ ಏನೇನ್ ಇರ್ಬೋದು ಅಂತ, ಅಂಡ್ ಯಾಕೆ ಇರ್ಬೋದು ಅಲ್ಲೇ ಸೆಟಲ್ ಆಗೋದಿಕ್ಕೆ ಅನ್ನೋದು? ಆ, ನನಗೆ ನಾನೇನಕ್ಕೆ ಹೋಗಿದ್ದೆ ಅಂದ್ರೆ ನನಗೆ ಬರೀ ತೆಲುಗು ಅಂತ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಹೋಗಿ ಅವ್ರು ಎಲ್ಲಾ ತರದ್ದು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇರೋ ನಾನು. ಬಟ್ ಅಲ್ಟಿಮೇಟ್ಲಿ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನನ್ನ ಜನಗಳ ಮಧ್ಯೆನೇ ನಾನು ಬೆಳಿಬೇಕು ಅನ್ನೋ ನನ್ನ ಮೇನ್ ಇಂಟೆನ್ಷನ್. ಬಟ್ ಬೇರೆ ಬೇರೆ ಯಾವುದೇ ನಾನು ಯಾವತ್ತೂ ನಾನು ಹೀರೋ ಮಾಡಬೇಕು, ವಿಲನ್ ಆಗಬೇಕು ಅಂತ ಬಂದವನಲ್ಲ. ನನಗೊಂದು ಒಳ್ಳೆ ಪಾತ್ರ ಕೊಡಿ ಅಂತಾನೆ ನಾನು ಯಾರ ಹತ್ರ ಹೋದ್ರೂ ಕೇಳ್ಕೊಳ್ಳೋದು. ಆ್ಯಂಡ್ ಹೋಪ್ಫುಲಿ ನನಗೆ ಹೀರೋ ಕ್ಯಾರೆಕ್ಟರ್ಗಳೇ ಸಿಗ್ತಾ ಇದೆ. ಆ್ಯಂಡ್ ಡಿಫ್ರೆನ್ಸ್ ಅಂದರೆ ಏನು ಅಂತ ಮೇಜರ್ ಡಿಫ್ರೆನ್ಸ್ ಅಂತ ಏನು ಇರೋದಿಲ್ಲ. ಅಂದರೆ ಭಾಷೆ ಒಂದು ಡಿಫ್ರೆನ್ಸ್ ಆಗಿರ್ಬೋದು. ಆ್ಯಂಡ್ ಅವ್ರದ್ದು ಕೆಲವೊಂದು ಈಗ ಕಂಪ್ನಿಗಳು ತೊಗೊಂಡ್ರೆ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ರೂಲ್ಸ್ ಇರುತ್ತೆ, ಒಂದೊಂದು ವರ್ಕಿಂಗ್ ಆಪ್ರೇಷನ್ ಬೇರೆ ಥರ ಇರುತ್ತೆ. ಅದೇ ಥರ ಲೈಟಾಗಿ ಡಿಫ್ರೆನ್ಸ್ ಇರುತ್ತೆ ಹೊರತು ಮೇಕಿಂಗ್ ಆಗಿರ್ಬೋದು, ಅವ್ರು ಮಾಡೋದಾಗಿರ್ಬೋದು, ಆ್ಯಕ್ಷನ್ ಕಟ್ ಆಗಿರ್ಬೋದು, ಪ್ರತಿಯೊಂದು ಸೇಮೇ ಇರುತ್ತೆ. ಏನಂದರೆ ರೀಚ್ ಡಿಫ್ರೆಂಟ್ ಆಗುತ್ತೆ. ಒಂದು ಭಾಷೆಯಿಂದ ಒಂದು ಭಾಷೆಗೆ ರೀಚ್ ಜಾಸ್ತಿ ಇರುತ್ತೆ. ಸೊ ಎಲ್ಲಿ ಅವಕಾಶಗಳು ಕೊಡ್ತಾರೋ, ಎಲ್ಲಿ ಈಗ ಆರ್ಟಿಸ್ಟ್ಗಳ ಅವ್ರ ಮೇನ್ ಉದ್ದೇಶನೇ ಬೆಳಿಬೇಕು, ಇಲ್ಲಿಂದ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಗೆ ಹೋಗ್ಬೇಕು ಅನ್ನೋದೇ ಇರುತ್ತೆ. ಆ್ಯಂಡ್ ಆಚೆ ಕಡೆಯಿಂದ ನಮಗೆ ಒಂದು ಆಪರ್ಚುನಿಟಿ ಬರ್ತಿದೆ ಅಂದಾಗ ಅದನ್ನು ರಿಜೆಕ್ಟ್ ಮಾಡಬಾರ್ದು, ಹೋಗಬೇಕು. ಅದರಿಂದ ಈಗ ನಾನು ಅಲ್ಲಿ ಹೋಗಿದ್ದಕ್ಕೆ ಇವರು ಅಲ್ಲಿ ನೋಡ್ಬಿಟ್ಟು ನನಗೆ ಇಲ್ಲಿಗೆ ಮತ್ತೆ ಅವಕಾಶ ಬಂದಿತ್ತು. ಸೊ ಗೊತ್ತಿಲ್ಲ ನಮ್ಗೆ ಯಾವ ಬಾಗ್ಲಿಂದ ಇಟ್ಸ್ ಎ ಲೂಪ್ ಅಂತಾನೆ ಹೇಳ್ಬೋದು. ಗೊತ್ತಿಲ್ಲ ನಮ್ಗೆ ಎಲ್ಲಾ ಬಾಗ್ಲೂ ತಟ್ತಾ ಇರಬೇಕು. ಯಾವ ಬಾಗ್ಲಿಂದ ಯಾವ ಅವಕಾಶ ಇದೆ ಅಂತ ಹೇಳಕ್ಕೆ ಆಗಲ್ಲ, ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ. ಬಟ್ ಎಲ್ಲದನ್ನು ತಟ್ಟಬೇಕು, ತಟ್ಟಿ ನುಗ್ಗಬೇಕು, ಒಳಗಡೆ ನುಗ್ಗಿ ಎಲ್ಲಾ ಕಡೆನೂ ಕೆಲಸ ಮಾಡಬೇಕು, ಎಲ್ಲಾ ಕಡೆನೂ ಹೆಸರು ಮಾಡ್ಕೋಬೇಕು. ನಾನು ಅಲ್ಲೇ ಕೆಲಸ ಮಾಡಿ ಅಲ್ಲೇ ಹೆಸರು ಮಾಡಿದ್ರು ಅಲ್ಟಿಮೇಟ್ಲಿ ಅವ್ರ ಬಾಯಲ್ಲೂ ಬರೋದು ಅವ್ನು ಕರ್ನಾಟಕದವನೇ ಅಂತಾನೆ, ಕನ್ನಡದವನ ಅಂತಾನೆ. ಅದನ್ನ ಯಾವತ್ತೂ ಅಳ್ಸಕ್ಕಾಗಲ್ಲ. ಸೊ ಅದಿದ್ದೇ ಇರುತ್ತೆ. ಸರಿ, ನನ್ನ ಕೊನೆ ಪ್ರಶ್ನೆ. ಈಗ ಜಯಲಲಿತಾ ಪ್ರೊಮೋ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ, ಅಂಡ್ ಈಗ ಅಂದ್ರೆ ಇತ್ತೀಚೆಗೆ ತುಂಬಾ ಸೀರಿಯಲ್ಗಳು ಬರ್ತಾ ಇದೆ, ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ವಿಚ್ ಇಸ್ ವೆರಿ ಹೆಲ್ದಿ ಆಲ್ಸೋ. ಅಂದ್ರೆ ಈ ತರ ಕಾಂಪಿಟೇಷನ್ ಇರಬೇಕಾದ್ರೆ ಹೊಸ ಹೊಸ ಸೀರಿಯಲ್ಗಳು ತರ್ತೀವಿ ಅಂತಂದ್ರೆ ಅದೊಂದು ದೊಡ್ಡ ಚಾಲೆಂಜ್ ಕೂಡ ಆಗತ್ತೆ. ಸೊ ಜನ ಯಾಕೆ ಜಯಲಲಿತಾ ಸೀರಿಯಲ್ನ ನೋಡಬೇಕು ಅನ್ನೋದು, ಬಿಕಾಸ್ ಇಟ್ಸ್ ಅ ಪ್ರೈಮ್ ಟೈಮ್ ಕೂಡ. ಆ್ಯಕ್ಚುಲಿ ಒಂದು ಸ್ಲಾಟ್ ಅಂತ ತಗೊಂಡ್ರೆ ಬೇರೆ ಬೇರೆ ಚಾನಲಿಂದ ಸುಮಾರು ಸೀರಿಯಲ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ಎಷ್ಟೊಂದು ಜನ ಆಡಿಯನ್ಸ್ಗಳು ಅದಕ್ಕೆ ಸೆಟ್ ಆಗಿರ್ತಾರೆ ಆಲ್ರೆಡಿ. ಬಟ್ ನಮ್ದು ಏನಕ್ಕೆ ನೋಡಬೇಕು ಅಂದರೆ ಇದು ನಾರ್ಮಲ್ ಮನೆಯಲ್ಲಿ ನಡೆಯುವಂಥ ಒಂದು ಸಂಸಾರದ ಕತೆ ಅಲ್ಲ, ಇಟ್ಸ್ ಎ ಪೊಲಿಟಿಕಲ್ ಡ್ರಾಮಾ. ಸೊ ಒಂದು ಊರಲ್ಲಿ ನಡೆಯುವಂಥ ಕತೆ, ಒಂದು ಹಳ್ಳಿಯಲ್ಲಿ ನಡೆಯುವಂಥ ಕತೆ. ಸುಮಾರು ಸಿಟಿ ಕತೆಗಳು ಸುಮಾರು ಆಗ್ಬಿಟ್ಟಿದೆ ಇವಾಗ. ಬಟ್ ಹಳ್ಳಿಯಲ್ಲಿ ಏನು ನಡೆಯುತ್ತೆ, ಹಳ್ಳಿಯಲ್ಲಿ ಪಾಲಿಟಿಕ್ಸ್ ಹೇಗಿರುತ್ತೆ, ಒಂದು ಪಂಚಾಯತಿ ಎಲೆಕ್ಷನ್ ಅಂತ ತೊಗೊಂಡ್ರು ಅದರಲ್ಲಿ ಹೇಗೆ ಕಾಂಪಿಟೇಷನ್ ಇರುತ್ತೆ, ಏನು ಮಾಡ್ತಾರೆ ಜನಗಳಲ್ಲಿ, ಹೇಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಪೀಪಲ್ಗಳನ್ನ, ಆ್ಯಂಡ್ ಸೊಸೈಟಿಗೆ ಅವ್ರ ಕಡೆಯಿಂದ ಏನು ಸಿಗುತ್ತೆ, ಅದ್ರ ಜೊತೆಲಿ ಒಂದು ಪೊಲಿಟಿಕಲ್ ಫ್ಯಾಮಿಲಿ ಅಂತ ಬಂದಾಗ ಅದು ಹೇಗೆ ಆಪ್ರೇಟ್ ಆಗುತ್ತೆ. ಸೊ ಆ್ಯಂಡ್ ಹೀರೋ ಹೀರೋಯಿನ್ ಪಾತ್ರ ಅಂತ ತೊಗೊಂಡ್ರೆ ಎರಡು ಡೆಡ್ ಆಪೋಸಿಟ್ ಅಲ್ಲಿ ಇದ್ದಾರೆ. ಒಂದು ಬೆಂಕಿ ಇರ್ಬೋದು, ಒಂದು ನೀರು ಇರ್ಬೋದು, ಈ ಥರನೇ ಟೈಟಲಲ್ಲೇ ಅವ್ರು ಹಾಕಿದ್ದಾರೆ. ಸೊ ಆ ಎರಡು ಕಾಂಬಿನೇಷನ್ ಸೇರ್ಕೊಂಡಾಗ ಏನಾಗುತ್ತೆ, ಆ್ಯಂಡ್ ಇದು ಎಲ್ಲಿವರೆಗೂ ಹೋಗುತ್ತೆ ರಾಜಕಾರಣ, ಇದು ಬರೀ ಹಳ್ಳಿಯಲ್ಲೇ ಇರುತ್ತೆ, ಹಳ್ಳಿಯಿಂದ ದಾಟಿ ಹೋಗುತ್ತಾ ಇದು. ಆ್ಯಂಡ್ ಅವರ ಪರ್ಸ್ನಲ್ ಲೈಫ್ಗೂ ಒಂದು ಪೊಲಿಟಿಕಲ್ ಲೈಫ್ನು ಹೇಗೆ ಎರಡಕ್ಕೂ ಏನು ನಡೆಯುತ್ತೆ ಅವ್ರು ಇದ್ರ ಮಧ್ಯೆ ಅಂತ ಒಂದು ವಿಭಿನ್ನವಾದ ಕತೆ ಅಂತಲೇ ಹೇಳ್ಬೋದು. ಮರಾಠಿಯಲ್ಲಾಗಿರ್ಬೋದು, ಹಿಂದಿಯಲ್ಲಾಗಿರ್ಬೋದು, ತಮಿಳಲ್ಲಾಗಿರ್ಬೋದು, ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಓಡಿದೆ, ತುಂಬ ಚೆನ್ನಾಗಿ ಓಡ್ತಾ ಇದೆ ಕೂಡ. ಬಹುಶಃ ಅದೆಲ್ಲದನ್ನು ಬೀಟ್ ಮಾಡಿ ನಮ್ಮ ಕನ್ನಡದಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ಆಸೆ ನನ್ನಲ್ಲಿದೆ, ಹೋಪ್ ಇದೆ. ನೋಡೋಣ ಜನಗಳು ಹೇಗೆ ಕೈ ಹಿಡಿತಾರೆ ಅಂತ. ಆ್ಯಂಡ್ ಪ್ರೈಮ್ ಸ್ಲಾಟಲ್ಲಿ ಬರ್ತಿರೋದ್ರಿಂದ ಡಿಸೆಂಬರ್ 8ರಿಂದ ರಾತ್ರಿ 9ವರೆಗೆ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇದೆ. ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ.